ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಂದಿನಿ. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು ಒಂದು 5:45 ಅಥವಾ 5:50 ಆಗಿರಬೇಕು. ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವಲಕ್ಕಿ ತೊಳ್ಕೊತಾ ಇದ್ದೀನಿ. ನಾನು ಯಾಕೆ ಇವತ್ತು ಬೆಳಗ್ಗೆನೇ ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹಸ್ಬೆಂಡ್ ಬಂದು ಈ ಊರಲ್ಲಿ ವರ್ಕ್ ಮಾಡಲ್ಲ, ಬೇರೆ ಊರಲ್ಲಿ ವರ್ಕ್ ಮಾಡ್ತಾರೆ. ಬೆಳಗ್ಗೆ ಬೇಗನೆ 7 ಗಂಟೆಗೆ ಹೊರಟ್ರೆ ಸಂಜೆ 5 ಗಂಟೆಗೆ ಬರ್ತಾರೆ. ಡೈಲಿ ಟ್ರಾವೆಲ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಹಸ್ಬೆಂಡು ಏನು ವರ್ಕ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಮತ್ತು ನನಗೆ ಇರೋದು ಒಬ್ಬ ಮಗ, ಅವನಿಗೆ ಓದ್ತಾ ಇದ್ದಾನ, ವರ್ಕ್ ಮಾಡ್ತಾ ಇದ್ದಾನ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅವಲಕ್ಕಿ ಉಪ್ಪಿಟ್ಟಿಗೆ ಹಸಿ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಏಕೆಂದರೆ ಅದನ್ನು ಹಾಕಿದ್ರೆ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಟೇಸ್ಟ್ ಆಗಿರುತ್ತೆ ಅಂತ. ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿನ್ನೆ ಮಧ್ಯಾಹ್ನ ಏನಾಯಿತು ಅಂದರೆ, ನಮ್ಮ ಸ್ಟವ್ವಲ್ಲಿ ಇದ್ದಿದ್ದಂಗೆ ಗ್ಯಾಸ್ ವಾಸನೆ ಬರ್ತಾ ಇತ್ತು. ಏನಾಗಿದೆ ಅಂತ ನೋಡಿದ್ರೆ, ನಮ್ಮ ಸ್ಟವ್ ಈ ಕಡೆ ಬ್ಯಾಕ್ ಸೈಡ್ ಇದೆ ನೋಡಿ, ಇದೇ ಕಟ್ಟಾಗಿ ಹೋಗಿದೆ ಅಂತೆ. ನನಗೆ ಗೊತ್ತಿಲ್ಲ, ಸ್ಮೆಲ್ ಬರ್ತಾಯಿತ್ತು. ನೋಡಿದ್ರೆ ಇದು ಸಪ್ರೇಟ್ ಆಗೋಗಿತ್ತು. ಆಮೇಲೆ ನಾನು ರೆಗ್ಯುಲೇಟರ್ ಎಲ್ಲ ಆಫ್ ಮಾಡಿಕೊಂಡೆ. ಸಂಜೆ ನನ್ನ ಹಸ್ಬೆಂಡ್ ಬಂದು ಇದನ್ನು ತೊಗೊಂಡೋಗಿ ಇದು ಕಟ್ಟಾಗೋಗಿದೆ ಅಂದ್ಬಿಟ್ಟು ರಿಪೇರಿ ಮಾಡಿಸ್ಕೊಂಬಂದರು. ಏನಕ್ಕೆ ಈ ಥರ ಆಯಿತು ಅಂತ ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ನಮ್ಮ ಮನೆಯಲ್ಲಿ. ನೀವು ಅಡುಗೆ ಮಾಡಬೇಕಾದ್ರೆ ಜೋಪಾನವಾಗಿ ಮಾಡಿ, ಗ್ಯಾಸ್ ಎಲ್ಲ ನೋಡಿಕೊಂಡು. ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ಪ್ರಾಣಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪ್ಲೀಸ್ ಸ್ಟವಲ್ಲಿ ಅಥವಾ ಗ್ಯಾಸಲ್ಲಿ ಏನಾದರೂ ಮಾಡುವಾಗ ತುಂಬ ಜೋಪಾನವಾಗಿ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಜೊತೆಗೆ ಟೀ ತಗೋತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ಇವತ್ತು, ಸ್ಯಾಟರ್ಡೆ. ತಲೆಗೆ ಮೆಹಂದಿ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಹೊತ್ತು ತಲೆಗೆಲ್ಲ ಹಿಡಿದೆ ಅಂದ್ಬಿಟ್ಟು ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ನಾನು ಮೆಂತ್ಯ ಪರಾಟ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತಂದರೆ, ಗೋಧಿ ಹಿಟ್ಟು, 1-2 ಸ್ಪೂನ್ ಕಡಲೆ ಹಿಟ್ಟು, ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೋಬೇಕು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಜಜ್ಕೋಬೇಕು. ಹಸಿಮೆಣಸಿನ್ಕಾಯಿನೂ ಜಜ್ಜಿದ್ದೀನಿ, ಯಾಕೆ ಅಂದರೆ ಬಾಯಿಗೆ ಸಿಗಬಾರ್ದು ಅಂತ. ಜೊತೆಗೆ ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕೋತೀನಿ. ಗರಂ ಮಸಾಲ ಹಾಕ್ತಾರೆ, ನನಗೆ ಅಷ್ಟಿಷ್ಟ ಆಗಲ್ಲ ಗರಂ ಮಸಾಲ, ಅದಕ್ಕೆ ನಾನು ಅದು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ. ಜೊತೆಗೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರನೇ ಜಾಸ್ತಿ ತಿನ್ನೋದು ನಾನು, ಹಾಗಾಗಿ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಜೊತೆಗೆ 1-2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಜೊತೆಗೆ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕದಷ್ಟು ಉಪ್ಪು. ಪುಡಿ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು.
ನೀರು ಹಾಕ್ಕೊಂಡು ಇದಕ್ಕೆ ಕಾಯಿ ಚಟ್ನಿ ಆಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ರೈಸ್ ಐಟಮ್ ಕಡಿಮೆ ನಾವು ತಿನ್ನೋದು. ಚಪಾತಿ ಅಥವಾ ರೊಟ್ಟಿ ಅಥವಾ ಮುದ್ದೆ ಮಾಡಿಕೊಂಡು ಊಟ ಮಾಡ್ತೀವಿ ರಾತ್ರಿ ಹೊತ್ತು. ಮೆಂತ್ಯ ಸೊಪ್ಪು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಕಹಿ ಅಂಶ ಇರುತ್ತೆ ಅಷ್ಟೇ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಾಸ್ತಿ ಯೂಸ್ ಮಾಡಿ ಅದನ್ನು. ಪರಾಟಾಗೆ ಯೂಸ್ ಮಾಡ್ಬೋದು ಮತ್ತು ಪಲಾವ್ಗೆ ಯೂಸ್ ಮಾಡ್ಬೋದು. ಅವಾಗ ನಮ್ಗೆ ಅಷ್ಟೊಂದು ಕಹಿ ಅಂಶ ಗೊತ್ತಾಗಲ್ಲ. ನೀವು ಮಾಡಿ ನೋಡಿ ಅದನ್ನು ಉಪಯೋಗಿಸಿ ಮೆಂತ್ಯ ಸೊಪ್ಪನ್ನ. ಅದಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ರುಬ್ಕೋತೀನಿ. ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕಡಲೆ ಹಾಕೋತಾ ಇದ್ದೀನಿ, 1-3 ಹಸಿಮೆಣಸಿನಕಾಯಿ ಬಿಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, 1 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು ಹಾಕ್ತೀನಿ. ನಾನು ಚಟ್ನಿಗೆ ಒಂದು ಚಿಟಿಕೆ ಸಕ್ಕರೆ ಹಾಕ್ತೀನಿ, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅಂತ. ರುಬ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೀನಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ತುಂಬ ನೈಸ್ ಆದರೆ ಟೇಸ್ಟ್ ಇರಲ್ಲ ಚಟ್ನಿ. ಮಿಕ್ಸಿ ಮಾಡೋದು ಹಾಕಿಲ್ವಾ? ಈಗ ಆಗಿದೆ. ಚಟ್ನಿ ರೆಡಿ ಆಯಿತು. ಪರಾಟ ಲಟ್ಟಿಸ್ತೀನಿ ಈಗ. ಪರಾಟ ಲಟ್ಟಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಖಾಲಿ ಆಗೋಯ್ತು ಅಂತ ಸ್ವಲ್ಪ ಮೈದಾ ಹಿಟ್ಟು ತಗೊಂಡೆ ಒತ್ತೋದಕ್ಕೆ. ಉಂಡೆ ಮಾಡಿ ಇಟ್ಕೊಳ್ತೀನಿ.
ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕಲ್ಲು ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಸೊಪ್ಪು ಸ್ವಲ್ಪ ಇದಾಗಲಿ ಅಂತ ಅಷ್ಟೇ, ಹಸಿ ವಾಸನೆ ಹೋಗಲಿ ಅಂತ. ಅಲ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಸುತ್ತ ಬೇಯಿಸ್ಕೊಳ್ಳೋಣ. ಮಧ್ಯ ಮಾತ್ರ ಬೆಂದರೆ ಸುತ್ತ ಬೇಯ್ದಿರಂಗೆ ಆಗುತ್ತೆ. ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ.
ಕೊನೆ ಪರಾಟ ಇದು. ಎಲ್ಲ ಆಗಿದೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಕೊಟ್ಟು ನೋಡ್ತೀನಿ ಟೇಸ್ಟ್ ಏನು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ.